ಯಾಕ್ರಿ ಇಷ್ಟು ಬೇಜಾರಾಗಿ ಸಮಾಧಾನ ಮಾಡ್ಕೊಡ್ರಿ, ಸಮಾಧಾನ ಮಾಡ್ಕೊಡ್ರಿ. ಬೇಜಾರಾಗುತ್ತೆ. ಎಲ್ಲಾರೇ ನೀವ್ ಇಷ್ಟು ಬೇಜಾರಾದ್ರೆ ನಮ್ಗೆ ತುಂಬಾ ಬೇಜಾರಾಗ್ಬಿಡ್ತಾರೆ. ಆಮೇಲೆ ಸೂರ್ಯಣ್ಣನ್ ಮಗ ಇದ್ದಾನಲ್ಲ, ದೊಡ್ಡಪ್ಪ ದೊಡ್ಡಪ್ಪ ಅಂತ ಕರೀತೀವಿ. ತುಂಬಾ ಬೇಜಾರಾಗುತ್ತೆ. ಒಂದ್ ಮೊನ್ನೆ ಆಪರೇಷನ್ ಆಗ್ಬಿಟ್ಟು ಆಪರೇಷನ್ ನೋಡಕ್ ಹೋಗ್ಬೇಕಾಗ್ತಾ ಇಲ್ಲ, ಬೇಜಾರಾಗ್ತಾ ಇದೆ. ಯಾಕಂದ್ರೆ ಮಕ್ಕಳೆಲ್ಲ ದೊಡ್ಡಪ್ಪ ದೊಡ್ಡಪ್ಪ ಅಂದ ತಕ್ಷಣ ಒಂಥರ ಬೇಜಾರಾಗುತ್ತೆ. ಯಾಕಂದ್ರೆ ಮಕ್ಕಳು ಅಷ್ಟು ಅಟ್ಯಾಚ್ಮೆಂಟ್ ಆಗಿ ಇದ್ದು ಅಲ್ಲಿ ನೋಡಿದ್ರೆ ಸೂರ್ಯನ ತಮ್ಮಗೆ ನಿಧಾನ ಸಮಾಧಾನ ಯಾಕೆ ಫೀಲಿಂಗ್ ಆಗ್ತಾ ಇದೀರಾ? ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಅಲ್ಲಿ ಹೋಗಿ ನೋಡ್ದೆ, ಆದ್ರೆ ಅವ್ನ ಮಗನಿಗೆ ನೋಡಕ್ ಯಾಕಂದ್ರೆ ದೊಡ್ಡಪ್ಪ ದೊಡ್ಡಪ್ಪ ಅಂದ್ರೆ ಅದ್ರ ಸೆಂಟಿಮೆಂಟ್ ಎಲ್ಲೋ ಒಂಥರ ಬೇಜಾರಾಗುತ್ತೆ. ಯಾಕಂದ್ರೆ ಅವ್ನ್ ಸೂರ್ಯ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾವೆ. ಇಲ್ಲಿ ಮಗನಿಗೆ ಅವ್ರ ಮನೆಯವ್ರು ನೋಡ್ಕೋತಾರೆ, ತಮ್ಮನಿಗೆ ಇವನು ಸೂರ್ಯ ನೋಡ್ಕೊತಾನೆ. ನಾನು ಅಲ್ಲಿ ಹೋದೆ, ಅಲ್ಲಿ ಫೋನ್ ಮಾಡಿ ಕೇಳ್ತಾನೆ, ದೊಡ್ಡಪ್ಪ ಬಂದ. ಎಷ್ಟು ಬೇಜಾರಾಗುತ್ತಂದ್ರೆ ತುಂಬಾ ಬೇಜಾರಾಗುತ್ತೆ. ಏನ್ ಮಾಡುದು ಈ ಪಾರ್ಟಿ ಫಿಲಿಮ್ ಕಲೆಕ್ಷನ್ ಬಂದಿಲ್ಲ ಅಂದ್ರೆ ಇಷ್ಟೇ ಎಫೆಕ್ಟ್ ಆಗಿಲ್ಲ. ನನ್ ತಮ್ಮನಿಗೆ ಎಷ್ಟಾದ್ರೂ ಖರ್ಚಾಗಿ ನಾನ್ ನೋಡ್ಕೋತೀನಿ ಅಂತ ಅಷ್ಟೇ ಹೇಳ್ತಾನೆ. ನಾನ್ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗುತ್ತೆ. ಫುಲ್ ಕಾಲ್ಗಳು ಇದೆಯಲ್ಲ ಫುಲ್ ಸಣ್ಣ ಆಗ್ಬಿಟ್ಟಿದ್ರಿ, ಆಗ್ತಾ ಇಲ್ಲ ತಮ್ಮನಿಗೆ. ತರ ಪರಿಸ್ಥಿತಿ ಆಗ್ಬಿಟ್ಟಿದೆ, ತುಂಬಾ ಬೇಜಾರಾಗುತ್ತೆ. ಸೂರ್ಯ ಜೀವನ ನಾವು ನೋಡ್ಕೊಂಡ್ ಬರ್ತಾ ಇದ್ವಿ. ಇಲ್ಲ ರೀ, ನಾನು ಮೊನ್ನೆ ಸ್ವಲ್ಪ ದಿನ ಮುಂಚೆ ಎಲ್ಲ ನೋಡ್ದಲ್ಲ ಫಿಲಿಮ್ ಎಲ್ಲ ಇದು ಆಯ್ತು, ದುಡ್ಡು ಬರ್ಲಿಲ್ಲ, ಅದಕ್ಕೆ ಏನು ಅಷ್ಟು ಫೀಲಿಂಗ್ ಆಗಿಲ್ಲ. ತಗೊಂಡಿಲ್ಲ. ಅವ್ರು ಹೇಳ್ತಾರೆ ಎಷ್ಟೇ ಖರ್ಚಾಗ್ಲಿ ಅಣ್ಣ ನಮ್ ತಮ್ಮನ್ ನೋಡ್ಕೋಬೇಕು. ನೋಡಿ ಫ್ಯಾಮಿಲಿ ಸೆಂಟಿಮೆಂಟ್, ಫ್ಯಾಮಿಲಿ ಸೆಂಟಿಮೆಂಟ್. ಈ ಕಡೆ ತಮ್ಮನ್ಗೆ ನೋಡ್ಕೊಂಡವನೆ, ಈ ಕಡೆ ಮಗ ಅಳ್ತಾವನೆ, ಅಪ್ಪ ಬಾಪ ಬಾಪ ಅಂತ. ಅವ್ರ ಮನೆಯವರು ಮಗನಿಗೆ ನೋಡ್ಕೋತಾರೆ. ಯಾವ ತರ ಇದೆ ಅಂದ್ರೆ ಪೊಸಿಷನ್ ಒಂದೊಂದ್ ಸರ್ತಿ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಯಾಕಂದ್ರೆ ನನ್ಗೆ ದೊಡ್ಡಪ್ಪ ದೊಡ್ಡಪ್ಪ ತುಂಬಾ ಬೇಜಾರೈತಿ. ಇಷ್ಟು ಬೇಜಾರಾಗ್ತಾ ಇದೆ ಅಂತ ಹೇಳಕ್ ಆಗ್ತಾ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಇವಾಗ ನಾನ್ ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಆ ಮನುಷ್ಯ ತುಂಬಾ ನೊಂದ್ಬಿಟ್ಟಿದ್ದಾನೆ. ಜೀವನ ಸೆಂಟಿಮೆಂಟ್ ತಮ್ಮ ಮತ್ತೆ ಮಗ. ಹೇಳ್ತಾ ಇದೀವಿ, ನಾವು ಧೈರ್ಯವಾಗಿ ನಿಂತ್ಕೊಂಡು ಕರೆಕ್ಟ್ ಆಗಿ ನಿಂತ್ಕೊಂಡು ನಾವೇ ಕುಗ್ಗೋಗ್ಬಿಟ್ರೆ ಆಗಲ್ಲ ಕೆಲಸ. ಇಲ್ಲ ಅಂದ್ರೆ ಒಬ್ಬ ವ್ಯಕ್ತಿಗೆ ಕಷ್ಟ ಬರ್ಬೇಕು. 2 ತಿಂಗಳಿಂದ ಸತತವಾಗಿ ಅವ್ರು ICU ಅಲ್ಲಿ ತಮ್ಮ ಇದ್ದಾನೆ, ಕೈ ಫುಲ್ ಕಟ್ಟಾಗಿ ಅಲ್ಲಿ ಬ್ಯಾಂಡೇಜ್ ಅವ್ರು ಒಬ್ರು ಸರಿಯಾಗಿ ಹಾಕಿಲ್ಲ, ಕಟ್ ಹಾಕೋರು. ಇವಾಗ ಆಪರೇಷನ್ ಮಾಡಿದಾರೆ, 3 ದಿವಸ ಆಯ್ತು ಆಪರೇಷನ್ ಆಗಿ. ನಾನ್ ನೋಡಕ್ ಹೋಗಕ್ ಆಗ್ತಾ ಇಲ್ಲ. ಅದು ಒಂದ್ ಕಡೆ ಹಾಸ್ಪಿಟಲ್, ಇದೊಂದ್ ಕಡೆ ಹಾಸ್ಪಿಟಲ್, ಯಾವ ಕಡೆ ಅಂತ ಹೋಗ್ಬೇಕು. ನಾನು ಬರ್ತೀನಿ, ಹೋಗೋಣ, ಮಗುನ ನೋಡ್ಕೊಂಡ್ ಬರೋಣ. ಇವಾಗ ಹೋಗಿ ಸಾಯಂಕಾಲ ಹೋಗಿ ಮೀಟ್ ಮಾಡೋಣ ಬಿಡಿ, ಆಯ್ತಾ? ಹೋಗೋಣ. ತುಂಬಾ ಬೇಜಾರಾಗುತ್ತಾರೆ. ಆ ಹುಡುಗನ್ ಇನ್ನೂ ನೋಡಿಲ್ಲ ಪಾಪ. ಪಾಪ ನನಗೆ ಇಷ್ಟು ಬೇಜಾರಾಗ್ತದೆ, ಸೂರಿಗೆ ಎಷ್ಟು ಬೇಜಾರಾಗ್ತಿರ್ಬೇಕು. ಖಂಡಿತ ಖಂಡಿತ. ದುಡ್ಡು ಕಾಸು ಇಲ್ಲ ಅಂದ್ರೆ ಮನುಷ್ಯ ಇಷ್ಟು ಕುಗ್ಗೋಗಲ್ಲ. ನಮ್ಮ ಸಂಬಂಧಿಕರದಲ್ಲಿ ಕುಟುಂಬದಲ್ಲಿ ಯಾರಿಗನ ಏನೋ ಒಂದ್ ಆಗ್ಬಿಟ್ರೆ ಇಷ್ಟು ಫೀಲಿಂಗ್ ಆಗ್ಬಿಡ್ತಾರಲ್ಲ ಜನ. ತುಂಬಾ ಬೇಜಾರಾಗ್ತಾರೆ. ಏನ್ ಮಾಡ್ಬೇಕು? ಸಮಾಧಾನ ಮಾಡ್ಬೇಕು.